ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ 1813ರ ಚಾರ್ಟರ್ ಕಾಯ್ದೆಯ ಬಗ್ಗೆ ಈ ಒಂದು ತರಗತಿಯೊಳಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಪ್ರಮುಖವಾಗಿ ಚಾರ್ಟರ್ ಕಾಯ್ದೆಗಳು ಅಂತಂದು ಬರ್ತಾ ಹೋಗ್ತು. ಈ ಒಂದು ಚಾರ್ಟರ್ ಕಾಯ್ದೆಗಳ ಪ್ರಮುಖ ಉದ್ದೇಶ ಏನಪ್ಪ ಅಂದ್ರೆ, ಈ ಭಾರತದಲ್ಲಿದ್ದಂಥ ಈಸ್ಟ್ ಇಂಡಿಯಾ ಕಂಪನಿಯ ಪರವಾನಗಿಯನ್ನು ವಿಸ್ತರಣೆ ಮಾಡೋದು. ಚಾರ್ಟರ್ ಕಾಯ್ದೆ ಅಂದರೆ ಏನಪ್ಪ ಅಂದ್ರೆ, ಏನು ಈಸ್ಟ್ ಇಂಡಿಯಾ ಕಂಪನಿಗೆ ಲೈಸೆನ್ಸ್ ಕೊಟ್ಟಿರ್ತಾನೆ ನೋಡ, ಅವಾಗ ಪರ್ಮಿಟ್ ಕೊಟ್ಟಿರ್ತಾನೆ ನೋಡ, ಅವನು ಏನು ಮಾಡ್ತಾ ಹೋಗೋದು, ವಿಸ್ತರಣೆಯನ್ನು ಮಾಡ್ತಾ ಹೋಗೋದು. ಯಾವಾಗಪ್ಪ ಅಂದ್ರೆ 10 ವರ್ಷಗಳಿಗೊಮ್ಮೆ 20 ವರ್ಷಗಳೊಮ್ಮೆ ಏನು ಮಾಡ್ತಾ ಹೋಗ್ತಾರೆ, ಇದನ್ನು ವಿಸ್ತರಣೆ ಮಾಡ್ತಾ ಹೋಗ್ತಾರೆ. ಯಾವಾಗಪ್ಪ ಅಂದ್ರೆ 1793, 1813, 1833, 1853ರಲ್ಲಿ ಚಾರ್ಟರ್ ಕಾಯ್ದೆಗಳನ್ನು ಏನು ಮಾಡ್ತಾ ಹೋಗ್ತಾರೆ, ಜಾರಿಗೆ ತರ್ತಾ ಹೋಗ್ತಾರೆ. ಪ್ರಮುಖವಾಗಿ 4 ಚಾರ್ಟರ್ ಕಾಯ್ದೆಗಳು ಜಾರಿಗೆ ಬರ್ತಾ ಹೋಗ್ತಾವೆ. ಅವು ಪ್ರತಿ 20 ವರ್ಷಕ್ಕೊಮ್ಮೆ ಏನಾಗ್ತಾವಪ್ಪ ಅಂದ್ರೆ, ಆ ಕಂಪನಿಗೆ ಪರವಾನಗಿಯನ್ನು ನವೀಕರಣ ಮಾಡುವಂಥ ಸಂದರ್ಭದಲ್ಲಿ ಇಂಗ್ಲೆಂಡಿನ ಸರ್ಕಾರ ಏನು ಮಾಡ್ತಾ ಹೋಗ್ತೈತಪ್ಪ, ತೆಗೆದುಕೊಂಡಂಥ ಹೊಸ ನೀತಿಗಳನ್ನು ಈ ಕಾಯ್ದೆಯೊಳಗೆ ಸೇರಿಸ್ತಾ ಹೋಗ್ತಾರೆ. ಉದಾಹರಣೆ ಹೇಳೋದಾದಪ್ಪ ಅಂದ್ರೆ, ಈ 1813 ಲೈಸೆನ್ಸ್ ಕೊಡಕತ್ತವಪ್ಪ ಅಂದ್ರೆ 20 ವರ್ಷಕ್ಕೆ, ಆ ಒಂದು 1813 ಕೆಲವೊಂದು ನೀತಿಗಳು ಹೇಳಿರ್ತಾರೆ. ಈ ಒಂದು ಹೊಸ ನೀತಿಗಳು ಈ ಕಾಯ್ದೆ ಒಳಗೆ ಅದಾವಪ್ಪ, ಇವು ನೋಡ್ಕೊಂಡು ಮುಂದುವರಿಸ್ರಿ ಅಂತಂದು 1813 ಒಂದು ಲೈಸೆನ್ಸ್ ಕೊಡ್ತಾರೆ. ಎಷ್ಟು ವರ್ಷಕ್ಕೆ? 20 ವರ್ಷಕ್ಕೆ. ಅದು ಮುಗಿದ ಮ್ಯಾಕೆ ಯಾವಾಗ ಸೀದಾ ಬರ್ಬೇಕಪ್ಪ ಅಂದ್ರೆ 1833 ಏನಿದೆ 1813 ಐತಲ್ಲ, 20 ಸೇರಿಸಿದ್ರೆ 33 ಬರ್ತೈತಿ. 20 ವರ್ಷಕ್ಕೊಮ್ಮೆ ಏನಪ್ಪ ಅಂದ್ರೆ ಆ ಕಂಪನಿಗೆ ಪರವಾನಗಿಯನ್ನು ಕೊಡ್ತಾಯಿದ್ರು. ಈ 4 ಕಾಯ್ದೆಗಳಲ್ಲಿ 1813 ಮತ್ತು 1833 ಕಾಯ್ದೆಗಳು ವಿವಿಧ ಕಾರಣಗಳಿಂದ ಏನಪ್ಪ ಅಂದ್ರೆ ಪ್ರಮುಖವಾಗಿ ಕಾಣ್ತಾವೆ. ಯಾವ ಕಾಯ್ದೆಗಳು? 1813, 1833 ಕಾಯ್ದೆಗಳು ವಿವಿಧ ಕಾರಣಗಳಿಂದ ಪ್ರಮುಖವಾಗಿ ಕಾಣ್ತಾವೆ. ನೋಡ್ತಾ ಹೋಗೋಣ. ಮೊದಲನೇದಾಗಿ 1813ರ ಚಾರ್ಟರ್ ಕಾಯ್ದೆಯ ಬಗ್ಗೆ ನೋಡ್ತಾವೆ. ಈ ಕಾಯ್ದೆ ಏನು ಹೇಳ್ತದಪ್ಪ ಅಂದ್ರೆ, ಈಸ್ಟ್ ಇಂಡಿಯಾ ಕಂಪನಿಗೆ ಮುಂದಿನ 20 ವರ್ಷಗಳು ಭಾರತದಲ್ಲಿರುವಂಥ ಅಧಿಕಾರವನ್ನು ನೀಡ್ತಾ ಹೋಗ್ತೈತಿ. ಹೇಳಿದೆ ಚಾರ್ಟರ್ ಕಾಯ್ದೆ ಅಂದರೆ ಒಂದೇದು ಪರವಾನಗಿಯನ್ನು ವಿಸ್ತರಣೆ ಮಾಡೋದೈತಿ. ಏನು ಹೇಳ್ತಾ ಇರೋದು, ಒಂದೇದು 20 ವರ್ಷಗಳ ಕಾಲ ಭಾರತದಲ್ಲಿರುವಂಥ ಅಧಿಕಾರವನ್ನು ನೀಡ್ತಾ ಹೋಗ್ತಾರೆ. ಈ ಕಾಯ್ದೆಯು ಜಾರಿಗೊಳ್ಳುವಂಥ ಪೂರ್ವದಲ್ಲಿ ಭಾರತದಲ್ಲಿ ವ್ಯಾಪಾರ ಮಾಡುವಂಥ ಅಧಿಕಾರವನ್ನು ಕಂಪನಿಗೆ ಮಾತ್ರವಲ್ಲದೆ ಇಚ್ಛೆಯುಳ್ಳವರೆಲ್ಲರಿಗೂ ನೀಡಬೇಕೆಂದು ದೊಡ್ಡ ಹೋರಾಟ ಆಕೈತಿ. ಏನು ಈ ಕಾಯ್ದೆ ಬರೋಕ್ಕಿಂತ ಮುಂಚೆಗೆ ಏನೋ ಒಂದು ಹೋರಾಟ ನಡೀತೈತಿ. ಏನು ಈ ಕಂಪನಿಗೆ ಮಾತ್ರ ಅಲ್ಲ, ಬೇರೆಯವ್ರಿಗೂ ಕೂಡ ನೀವು ಅನುಮತಿ ಕೊಡಬೇಕು ಏನು ವ್ಯಾಪಾರ ಮಾಡೋಕ್ಕೆ ಅಂತಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತು. ಈ ಹಿನ್ನೆಲೆ ಏನಾಗ್ತೈತಪ್ಪ ಅಂದರೆ, ಇಚ್ಛೆ ಇದ್ದವರೆಲ್ಲರೂ ಕೂಡ ಈ ಕಾಯ್ದೆಯ ಮೂಲಕ ಅವಕಾಶವನ್ನು ಏನು ಮಾಡ್ತಾ ಹೋಗ್ತಾರೆ, ಮುಕ್ತವಾಯ್ತು. ಅಂದರೆ ಎಲ್ಲರೂ ಕೂಡ ವ್ಯಾಪಾರವನ್ನು ಮಾಡ್ತಾ ಹೋಗ್ಬೋದು. ಇದರ ಪರಿಣಾಮವಾಗಿ ಏನಾಗ್ತದಪ್ಪ ಅಂದ್ರೆ, ಮುಕ್ತ ವ್ಯಾಪಾರದ ಒಂದು ಹೊಸ ಶಕೆ ಆರಂಭವಾಗ್ತೈತಿ. ಒಂದನೇದು 20 ವರ್ಷಗಳ ಪರವಾನಗಿ ಸಿಗ್ತಾ ಹೋಗ್ತೈತಿ. ಎರಡನೇದು ಮುಕ್ತವಾದಂಥ ವ್ಯಾಪಾರ ಮಾಡೋಕ್ಕೆ ಅವಕಾಶ ಸಿಗ್ತಾ ಹೋಗ್ತೈತಿ. ಎರಡನೇದು ಅನುಮತಿ ಮತ್ತು ಪರವಾನಿಗೆ ಹೊಸ ಕಾಲ ಆರಂಭವಾಯಿತು. ಒಂದನೇದು ಪರ್ಮಿಷನ್ ಮತ್ತು ಪರವಾನಿಗೆ ಒಂದು ಹೊಸ ಕಾಲ ಪ್ರಾರಂಭ ಆಗ್ತೈತಿ. ಇನ್ನು ಮುಂದೆ ಗವರ್ನರ್ ಜನರಲ್ ಮತ್ತು ಸೇನೆಯ ಮಹಾಮುಖ್ಯಸ್ಥರನ್ನು ನಿರ್ದೇಶಕ ಮಂಡಳಿ ನೇಮಿಸುವ ಅಧಿಕಾರವನ್ನು ಹೊಂದಿತ್ತು. ಏನು ಈ ಗವರ್ನರ್ ಜನರಲ್ ಇರ್ತಾರಲ್ಲ, ಯಾರು ಗವರ್ನರ್ ಜನರಲ್ ಮತ್ತು ಸೇನೆಯ ಮುಖ್ಯಸ್ಥರನ್ನು ಆ ನಿರ್ದೇಶಕ ಮಂಡಳಿ, ಯಾರು ಬೋರ್ಡ್ ಆಫ್ ಕಂಟ್ರೋಲ್, ಅವ್ರು ಏನು ಮಾಡ್ತಾ ಹೋಗ್ತಾರೆ, ಅವ್ರು ನೇಮಕ ಮಾಡ್ತಾ ಹೋಗ್ತಾರೆ. ಯಾರನ್ನ? ಗವರ್ನರ್ ಜನರಲ್ನ ಮತ್ತು ಸೇನೆಯ ಮುಖ್ಯಸ್ಥರನ್ನ ಯಾರು ನೇಮಕ ಮಾಡ್ತಾ ಹೋಗ್ತಾರೆ? ನಿರ್ದೇಶಕ ಮಂಡಳಿಯವರು ನೇಮಕವನ್ನು ಮಾಡ್ತಾ ಹೋಗ್ತಾರೆ. ತದನಂತರದಲ್ಲಿ ಆ ಚರ್ಚ್ಗಳಿಗೆ ಭಾರತಕ್ಕೆ ಪ್ರವೇಶಿಸುವಂಥ ಅಧಿಕೃತವಾದಂಥ ಅವಕಾಶವನ್ನು ನೀಡ್ತಾ ಹೋಗ್ತಾರೆ. ಅಂದ್ರೆ ಭಾರತೀಯರಲ್ಲಿ ಹೊಸ ಜ್ಞಾನವನ್ನು ಪಸರಿಸುವ, ಅವರ ನೈತಿಕ ಮತ್ತು ಧಾರ್ಮಿಕ ಬದುಕನ್ನು ಎತ್ತರಿಸುವ ಜವಾಬ್ದಾರಿಯನ್ನು ಈ ಮಿಷನರಿ ಸಂಸ್ಥೆಗಳು ವಹಿಸಿಕೊಳ್ಬೇಕು ಎಂಬ ನಿರ್ದೇಶನವನ್ನು ನೀಡ್ತಾ ಹೋಗ್ತಾರೆ. ಇದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಕ್ರೈಸ್ತ ಮಿಷನರಿಗಳು ಏನು ಮಾಡ್ತಾ ಹೋಗ್ತಾವಪ್ಪ ಅಂದ್ರೆ ಭಾರತಕ್ಕೆ ಬರ್ತಾವೆ. ಈ ಕ್ರೈಸ್ತ ಧರ್ಮದ ಒಂದು ಪ್ರಚಾರ, ಇಂಗ್ಲೀಷ್ ವಿದ್ಯಾಭ್ಯಾಸದ ಒಂದು ವಿಸ್ತರಣೆ ಹೆಚ್ಚಾಗ್ತಾ ಹೋಗ್ತೈತಿ.
ಈ ಒಂದು ಕಾಯ್ದೆಯೊಳಗೆ ಏನಾಗ್ತದಪ್ಪ ಅಂದ್ರೆ ಆ ಚರ್ಚ್ಗಳಿಗೆ ಭಾರತಕ್ಕೆ ಪ್ರವೇಶಿಸುವಂಥ ಅಧಿಕೃತವಾದಂಥ ಅವಕಾಶವನ್ನು ನೀಡ್ತಾ ಹೋಗ್ತಾರೆ. ಹೀಗಾಗಿ ಭಾರತೀಯರಲ್ಲಿ ಹೊಸ ಜ್ಞಾನವನ್ನು ಪಸರಿಸಬೇಕು, ಬೆಳಗಿಸಬೇಕು, ಆ ನೈತಿಕ ಮತ್ತು ಧಾರ್ಮಿಕ ಬದುಕನ್ನು ಎತ್ತರಿಸುವಂಥ ಜವಾಬ್ದಾರಿಯನ್ನು ಈ ಮಿಷನರಿ ಸಂಸ್ಥೆಗಳು ಏನು ಮಾಡ್ತಾ ಹೋಗ್ತಾವೆ, ವಹಿಸ್ಕೊಳ್ತಾ ಹೋಗ್ತವೆ. ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಏನು ಮಾಡ್ತಾ ಹೋಗ್ತಪ್ಪ ಅಂದರೆ ಈ ಕ್ರೈಸ್ತ ಮಿಷನರಿಗಳು ಭಾರತಕ್ಕೆ ಬರ್ತಾ ಹೋಗ್ತವೆ. ಈ ಒಂದು ಪರಿಣಾಮದಿಂದ ಕ್ರೈಸ್ತ ಧರ್ಮ ಪ್ರಚಾರ ಆರಂಭ ಆಗ್ತೈತಿ. ಜೊತೆಗೆ ಇಂಗ್ಲೀಷ್ ವಿದ್ಯಾಭ್ಯಾಸದ ಒಂದು ವಿಸ್ತರಣೆ ಕೂಡ ಏನಾಗ್ತೈತಪ್ಪ ಅಂದರೆ ಹೆಚ್ಚುತ್ತಾ ಹೋಗ್ತೈತಿ. ಒಟ್ಟಾರೆಯಾಗಿ ಈ ಒಂದು ಕಾಯ್ದೆಯ ಪ್ರಮುಖ ಅಂಶಗಳು ನೋಡೋದಾದ್ರೆ, ಈ 1813 ಚಾರ್ಟರ್ ಕಾಯ್ದೆಯ ಪ್ರಮುಖ ಅಂಶ ನೋಡೋದಾದ್ರೆ, ಒಂದನೇದು 20 ವರ್ಷಗಳ ಕಾಲ ಭಾರತದಲ್ಲಿನ ಅಧಿಕಾರವನ್ನು ಪಡಿತಾ ಹೋಗ್ತೈತಿ. ಎರಡನೇದು ಮುಕ್ತವಾದಂಥ ಮುಕ್ತವಾದಂಥ ವ್ಯಾಪಾರ ವ್ಯವಸ್ಥೆಯನ್ನು ಕೊಡ್ತಾ ಹೋಗ್ತಾರೆ. ಅನುಮತಿ ಮತ್ತು ಪರವಾನಗಿಯ ಕಾಲ ಉದಯವಾಗ್ತಾ ಹೋಗ್ತೈತಿ. ಗವರ್ನರ್ ಜನರಲ್ ಮತ್ತು ಸೇನಾ ಮಹಾಮುಖ್ಯಸ್ಥರನ್ನು ಯಾರು ನೇಮಕ ಮಾಡ್ತಾ ಹೋಗ್ತಾರೆ, ನಿರ್ದೇಶಕ ಮಂಡಳಿಯವರು ನೇಮಕ ಮಾಡ್ತಾ ಹೋಗ್ತಾರೆ. ತದನಂತರದಲ್ಲಿ ಚರ್ಚ್ಗಳಿಗೆ ಪ್ರವೇಶಿಸುವಂಥ ಅಧಿಕೃತವಾದಂಥ ಅವಕಾಶವನ್ನು ನೀಡ್ತಾ ಹೋಗ್ತಾರೆ. ಇದರಿಂದ ಏನಾಗ್ತೈತೆ, ಅನೇಕ ಕ್ರೈಸ್ತ ಮಿಷನರಿಗಳು ಭಾರತಕ್ಕೆ ಬರ್ತಾ ಹೋಗ್ತವೆ. ಇದರಿಂದ ಕ್ರೈಸ್ತ ಧರ್ಮದ ಪ್ರಚಾರ ಆಗ್ತಾ ಹೋಗ್ತೈತಿ. ಜೊತೆಗೆ ಇಂಗ್ಲೀಷ್ ವಿದ್ಯಾಭ್ಯಾಸದ ಒಂದು ವಿಸ್ತರಣೆ ಹೆಚ್ಚಾಗೋದನ್ನು ಕಾಣ್ತಾ ಹೋಗ್ತೀವಿ. ಇನ್ನು ಸ್ವಲ್ಪ ಪರಿಣಾಮಕಾರಿ ಹೇಳೋದಾದರೆ, ಈ ಏಕಸ್ವಾಮ್ಯದ ಅಂತ್ಯ ಆಗ್ತೈತಿ. ಏನು ಕಂಪನಿ ಸರ್ಕಾರ ಮೊನೋಪಲಿ ಅಂತ ಏನು ಹೇಳ್ತಾ ಇರ್ತಾರಲ್ಲ, ಅದರಿಂದ ಭಾರತದೊಂದಿಗಿನ ಮುಕ್ತ ವ್ಯಾಪಾರಕ್ಕೆ ಏನಾಗ್ತೈತಿ, ಅನುಮತಿಯನ್ನು ನೀಡ್ತಾ ಹೋಗ್ತಾರೆ. ಜೊತೆಗೆ ಕಂಪನಿಯ ಸ್ಥಾನಮಾನ ಕೇವಲ 20 ವರ್ಷಗಳ ಕಾಲವರೆಗೂ ಆ ಒಂದು ಭಾರತದಲ್ಲಿ ಅಧಿಕಾರವನ್ನು ಮಾಡ್ತಾ ಹೋಗ್ಬೋದು. ಜೊತೆಗೆ ಆ ಗವರ್ನರ್ ಜನರಲ್ ಪ್ರಾಂತ್ಯಗಳ ಒಂದು ಅಧಿಕಾರವನ್ನು ಬಲವರ್ತನೆ ಮಾಡ್ತಾ ಹೋಗ್ತಾನೆ. ಜೊತೆಗೆ ಭಾರತಕ್ಕೆ ಅನೇಕ ಕ್ರೈಸ್ತ ಮಿಷನರಿಗಳು ಏನು ಮಾಡ್ತಾ ಹೋಗ್ತವೆ, ಭಾರತಕ್ಕೆ ಬರ್ತಾ ಹೋಗ್ತವೆ. ಜೊತೆಗೆ ಪ್ರಚಾರದ ಒಂದು ಅನುಮತಿಯನ್ನು ಕೊಡ್ತಾ ಹೋಗ್ತಾರೆ. ಶಿಕ್ಷಣಕ್ಕಾಗಿ 1,00,000 ರೂಪಾಯಿ ಅನುದಾನವನ್ನು ಈ ಒಂದು ಕಾಯ್ದೆಯೊಳಗೆ ನೀಡ್ತಾ ಹೋಗ್ತಾರೆ. ಇದಿಷ್ಟೇನಪ್ಪ ಅಂದ್ರೆ 1813 ಚಾರ್ಟರ್ ಕಾಯ್ದೆಯ ಬಗ್ಗೆ ಮಾಹಿತಿ ಆಗ್ತದೆ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.